ಹಾಯ್ ನಮಸ್ತೆ. ಸೊ ಇವಾಗ ನಾನು ಬೆಳಿಗ್ಗೆ ಚಪಾತಿ ಮಾಡಿದ್ದೆ, ದೋಸೆ ಮಾಡ್ಕೊಂಡಿದ್ದೆ. ಸೊ ಜೊತೆಗೆ ಒಂದು ಹೊಸ ಐರನ್ ತವ ಅಲ್ಲ, ಒಗ್ಗರಣೆ ಮಾಡಲಿಕ್ಕೆ ಸಣ್ಣ ಪುಟ್ಟದೇನಾದರೂ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಇದು. ಸೊ ಇದನ್ನು ಇವಾಗ ಸೀಸ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ 3 ಒಟ್ಟಿಗೆ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ನಾನು ಚಪಾತಿ ಮಾಡಬೇಕಾದ್ರೆ ಸೊ ಇದರಲ್ಲಿ ಕೂಡ ಚಪಾತಿ ಮಾಡಿಬಿಟ್ಟೆ ಗಡ್ಬಿಡಿಯಲ್ಲಿ, ಅಂದರೆ ಬೇಗ ಬೇಗ ಆಗಬೇಕಾಗಿತ್ತು. ಸೊ ಇನ್ನು ದೋಸೆ ಮಾಡೋ ತವದಲ್ಲಿ ಚಪಾತಿ ಮಾಡಿದರೆ ನಾಳೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಇವಾಗ ಅದನ್ನು ಸೀಸನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಎಲ್ಲವನ್ನು ವಾಶ್ ಮಾಡ್ಕೊಳ್ತೀನಿ, ಸ್ವಲ್ಪ ನೀರನ್ನು ಹಾಕಿ. ಡಿಶ್ ವಾಶನ್ನು ಹಾಕಿ ನಾನು ವಾಶ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಇದನ್ನು ವಾಶ್ ಮಾಡ್ಕೊಂಡು ಕೂಡ ಬಂದೆ. ಸೊ ಇವಾಗ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಹೊಸ ಐರನ್ ಕಡಾಯಿಯನ್ನು ಸೀಸನಿಂಗ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ನಾನಿಲ್ಲಿ ಡಿಶ್ ವಾಶನ್ನು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅದನ್ನು ವಾಶ್ ಮಾಡ್ಕೊಳ್ಬೇಕು. ಇನ್ನು ಆಲ್ರೆಡಿ ದೋಸೆ ತವ ಮತ್ತು ಚಪಾತಿ ತವನ ಆಲ್ರೆಡಿ ನಾನು ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಇದನ್ನು ಕ್ಲೀನ್ ಮಾಡಿ ಇಟ್ಟು ಹಾಗೆ ನಾನು ಚಪಾತಿ ತವ ಇದು ಸ್ವಲ್ಪ ಈಸಿ. ಜಾಸ್ತಿ ಎಣ್ಣೆ ಏನಾದರೂ ಹಾಕಿದರೆ ಮಾತ್ರ ಜಡ್ಡಾಗ್ಬಿಡುತ್ತೆ, ಇಲ್ಲಾಂತಾದರೆ ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಈಸಿ. ಸೊ ಹಾಗಾಗಿ ನಾನು ಇದನ್ನು ಜಾಸ್ತಿಯಾಗಿ ಮಾಡ್ತಾ ಇಲ್ಲ. ಬಟ್ ಇವಾಗ ಸ್ವಲ್ಪ ಇವತ್ತು ಎಣ್ಣೆ ಕೂಡ ಯೂಸ್ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಇದು ತವ ಎಣ್ಣೆ ಜಡ್ಡು ಅನ್ನಿಸ್ತು. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇದು 1 ವಾಶಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಐರನ್ ತವನ ಸೀಸನಿಂಗ್ ಮಾಡೋದು ತುಂಬಾ ಈಸಿ ಆಯಿತಾ. ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿ ದೋಸೆ ಎಲ್ಲ ಬರುತ್ತೆ. ಸೊ ಇವಾಗ ನಾನು ಬಿಸಿ ಮಾಡಿಬಿಟ್ಟು ತವನೆಲ್ಲ ಬಿಸಿ ಮಾಡಿಬಿಟ್ಟು ನೀರನ್ನು ಹಾಕ್ತಾ ಇದ್ದೇನೆ. ಆಯಿಲನ್ನು ಯಾವ ರೀತಿ ಸ್ಪ್ರೇ ಮಾಡ್ತೀವಿ ಅದೇ ರೀತಿಯಾಗಿ ಕೈಯಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಈ ರೀತಿ ಹಾಕಿಬಿಟ್ಟು ಇವಾಗ ಬಿಸಿ ಆಗಿಬಿಡುತ್ತೆ. ಇವಾಗ ನಾನು ಇದಕ್ಕೆ ಎಣ್ಣೆಯನ್ನು ಕೂಡ ಹಾಕ್ತೀನಿ. ಈ ರೀತಿ ನಾನು ಎಣ್ಣೆಯನ್ನು ಸ್ಪ್ರೇ ಮಾಡಿಬಿಟ್ಟಿದ್ದೆ. ಸೊ ಈ ರೀತಿ ಸ್ಪ್ರೇ ಮಾಡಿದಾಗ ತವ ಬಿಸಿಯಾಗಿರೋದ್ರಿಂದ ಅದರಲ್ಲಿ ಎಣ್ಣೆ ಜಡ್ಡು ಎಲ್ಲ ನೀಟಾಗಿ ಹೋಗಿಬಿಡತ್ತೆ. ಈ ರೀತಿ 2-3 ಸಾರಿ ಮಾಡ್ಕೊಳ್ಬೇಕು. ನಾನು ಇವಾಗ ಇದನ್ನು ಸ್ಪ್ರೇ ಮಾಡಿದ್ದು ಆಯಿಲನ್ನು ಡೈರೆಕ್ಟ್ ಹಾಗೆ ಕೂಡ ಸ್ಪೂನಿಂದ ಹಾಕ್ಕೊಳ್ಬೋದು. ಸೊ ಇವಾಗ ನಾನೊಂದು ಡ್ರೈ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿರಲಿಲ್ಲ, ಯಾಕಂತ ಹೇಳಿದರೆ ಇನ್ನೊಂದು 2 ಸಾರಿ ಇದೇ ರೀತಿಯಾಗಿ ಮಾಡ್ತೀನಿ, ಆವಾಗ ತವ ತುಂಬ ನೀಟಾಗಿ ಬರುತ್ತೆ.
ಇದೇ ರೀತಿ ತವನ ಬಿಸಿ ಮಾಡಿಕೊಂಡು ನೀರನ್ನು ಹಾಕಿ ಆಯಿಲನ್ನು ಸ್ಪ್ರೇ ಮಾಡಿ ಡ್ರೈ ಬಟ್ಟೆಯಿಂದ ಒರೆಸೋದು. ಇದನ್ನು 3 ಸಾರಿ ಮಾಡಬೇಕು. ಇವಾಗ ನಾನು ಆವಾಗಲೇ ಹೇಳಿದಾಗೆ ಚಪಾತಿ ತವ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅದಕ್ಕೆ ಈ ರೀತಿ ಮಾಡುವಂಥ ಅಗತ್ಯವಿಲ್ಲ. ಆದರೆ ದೋಸೆ ತವಗೆ ಅವಾಗವಾಗ ಆಯಿಲನ್ನು ಹಾಕ್ತಾ ಇರೋದ್ರಿಂದ ಎಣ್ಣೆ ಜಡ್ಡು ತುಂಬಾ ಇತ್ತು. ಇನ್ನೊಂದು ಹೊಸ ಕಡಾಯಿ ಆಗಿರೋದ್ರಿಂದ ಅದನ್ನು ಕೂಡ ಈ ಮೆಥಡ್ ಆದಮೇಲೆ ಈ ರೀತಿ ಮಾಡ್ಕೊಳ್ಬೇಕು. ಅದು ಬಂದು ಚಿಕ್ಕದಾಗಿ ಹಚ್ಚಿರುವಂತಹ ಈರುಳ್ಳಿ, ಅದನ್ನು ಹಾಕೋ ಮುಂಚೆ ಒಮ್ಮೆ ಎಣ್ಣೆಯನ್ನು ಸ್ಪ್ರೇ ಮಾಡಬೇಡಿ ಅಥವಾ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸ್ಪ್ರೆಡ್ ಮಾಡಬೇಡಿ. ಸೊ ನಂತರ ನಾನು ಚಿಕ್ಕದಾಗಿ ಹಚ್ಚಿರುವಂಥ ಈರುಳ್ಳಿಯನ್ನು 2 ತವಕ್ಕೆ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿಯನ್ನು ಅದರಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿನೇ ಫ್ರೈ ಮಾಡಬೇಕು. ಇನ್ನೊಂದು ಬಂದು ಲೋಳೆ ಸೊಪ್ಪು ಅಂತ ಹೇಳಿದರೆ ಬಸಳೆ ಸೊಪ್ಪು, ಪಾಲಕ್ ಸೊಪ್ಪು ಯಾವುದಾದ್ರೂ ಆಗ್ಬೋದು. ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೆ. ಇನ್ನು ಹಳ್ಳಿ ಕಡೆಯಲ್ಲಿ ಬಸಳೆ ಸೊಪ್ಪು ಅಂತ ಸಿಗುತ್ತೆ, ಅದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಲೋಳೆ ಇರುವಂತಹ ಸೊಪ್ಪುಗಳನ್ನು ಯೂಸ್ ಮಾಡಬೇಕು. ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ದೋಸೆ ತವ ಇದೆಯಲ್ಲ, ಅದರಲ್ಲಿ ಎಣ್ಣೆ ಜಡ್ಡು ಎಷ್ಟಿದೆ, ಅದು ಹೇಗೆ ಹೋಗುತ್ತೆ ಅಂತ ಹೇಳಿ ಈ ರೀತಿ ಒಮ್ಮೆ ಫ್ರೈ ಮಾಡಿಕೊಂಡ್ರೆ ಹೊಸ ತವ ಕೂಡ ತುಂಬ ಚೆನ್ನಾಗಿ ಸೀಸನಿಂಗ್ ಆಗಿಬಿಡತ್ತೆ. ಸೊ ಮೊದಲಿಗೆ ನಾನು ಹೊಸ ಕಡಾಯಿ ಇದೆಯಲ್ಲ, ಅದರಲ್ಲಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೆ. ಈ ಕಡೆ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಐರನ್ ತವದಲ್ಲಿ ಈ ರೀತಿ ಜಡ್ಡುಗಳಿದೆಯಲ್ಲ, ಸೈಡಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ನಾವು ಆಯಿಲನ್ನು ಸ್ಪ್ರೇ ಮಾಡಿದಾಗ, ದೋಸೆನ ಮಾಡಿದಾಗ ಮಿಡಲಲ್ಲಿ ಮಾಡ್ಕೊಳ್ತೀವಿ, ಆದರೆ ಸೈಡಲ್ಲಿ ಹೋಗಿ ಎಣ್ಣೆ ಜಡ್ಡು ಕೂತ್ಕೊಂಡು ಬಿಡುತ್ತೆ. ಸೊ ಐರನ್ ತವನ ತುಂಬಾ ಚೆನ್ನಾಗಿ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಒಮ್ಮೆಲೆ ನೀವು ಎಣ್ಣೆಯನ್ನು ಹಾಕಿ ಸೈಡಲ್ಲಿಟ್ಟರೆ, ಹಾಗೆ ಎಣ್ಣೆಯನ್ನು ಹಾಕದೇ ಇಟ್ಟರು ಕೂಡ ಚೆನ್ನಾಗಿರೋದಿಲ್ಲ, ಅದು ಚೆನ್ನಾಗಿ ದೋಸೆ ಕೂಡ ಬರೋದಿಲ್ಲ. ಹಾಗಂತ ಹೇಳಿ ಆಯಿಲನ್ನು ಹಾಕದೇ ಇರಲಿಕ್ಕೂ ಆಗೋದಿಲ್ಲ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಮಂತ್ಲಿಗೆ ಒಮ್ಮೆ ನಾನು ಈ ರೀತಿ ಸೊಪ್ಪು ಅಥವಾ ಈರುಳ್ಳಿಯಿಂದ ಫ್ರೈ ಮಾಡಿಕೊಂಡು ಆ ಜಡ್ಡನ್ನೆಲ್ಲ ತೆಗೆದುಬಿಡ್ತೀನಿ. ಸೊ ಎಷ್ಟೇ ಜಡ್ಡಿದ್ರು ಕೂಡ ಈ ಲೋಳೆ ಸೊಪ್ಪು ಹಾಗೆ ಈರುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅದು ಜಡ್ಡೆಲ್ಲ ಹೋಗಿಬಿಡುತ್ತೆ ನೋಡಿ. ಆವಾಗ ಹೇಗಿತ್ತು, ಇವಾಗ ಬಿಸಿ ಆಗಿರೋದ್ರಿಂದ ತುಂಬ ಈಸಿಯಾಗಿ ಅದನ್ನು ತೆಗಿಲಿಕ್ಕೆ ಆಗ್ತಾ ಇದೆ. ಸೊ ಒಮ್ಮೆಲೆ ಈ ರೀತಿ ಎಲ್ಲ ಮಾಡಿಕೊಂಡು ನಂತರ ಇದನ್ನು ವಾಶ್ ಮಾಡೋದಿಲ್ಲ, ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತವ ತಣ್ಣಗಾದ್ಮೇಲೆ ಒಂದು ಡ್ರೈ ಬಟ್ಟೆಯಿಂದ ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಆಯಿಲನ್ನು ಆಲ್ರೆಡಿ ಹಾಕಿರೋದ್ರಿಂದ ಆಯಿಲನ್ನು ಮತ್ತೆ ಹಾಕುವಂಥ ಅಗತ್ಯ ಇಲ್ಲ. ಇನ್ನು ನೆಕ್ಸ್ಟ್ ಡೇ ದೋಸೆ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿ ಒಮ್ಮೆ ವಾಶ್ ಮಾಡಿಬಿಟ್ಟು ಬಿಸಿ ಮಾಡಿ ಆಯಿಲನ್ನು ಸ್ಪ್ರೇ ಮಾಡಿ ದೋಸೆ ಮಾಡಿಕೊಂಡ್ರೆ ಆಯಿತು. ಇನ್ನು ಸೊಪ್ಪನ್ನು ಹಾಕಿ ಈ ರೀತಿ ಡ್ರೈ ಮಾಡಿದಾಗ ಅದು ಡ್ರೈ ಆಗ್ತಾನೆ ಬರುತ್ತೆ. ಹಾಗಾಗಿ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ. ಫೈನಲಿ ಸ್ವಲ್ಪ ನೀರನ್ನು ಹಾಕಿದರೆ ತವ ಕೂಡ ರೆಡಿ ಆಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಹೇಗಾಯಿತು ಅನ್ನೋದನ್ನು ಕ್ಲೀನ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ.
ಸೊ ನೋಡಿದ್ರಲ್ಲ ದೋಸೆ ತವ ಹೇಗೆ ಬಂದಿದೆ ಅಂತ ಹೇಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇನ್ನು ನಾಳೆ ದೋಸೆ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಈ ಹೊಸ ಕಡಾಯಿ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ, ಆಮ್ಲೆಟ್ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಹಾಗೆ ಇದು ಬಂದು ಯಾವಾಗಲೂ ಚಪಾತಿ ಮಾಡ್ತಾ ಇರ್ತೀನಲ್ವ, ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ವೆಯ್ಟ್ ಆಗಿರೋದನ್ನ ತೆಗೆದುಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್ ಬಾಯ್.